शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಯಾವದ್ವಿತ್ತೋಪಾರ್ಜನಾಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೇ. ಈ ಒಂದು ಶ್ಲೋಕದೊಳಗೆ ಈ ಸಂಸಾರದೊಳಗೆ ನಮ್ಮವರು ಅಂತ ನಾವೇನು ತಿಳ್ಕೊಂಡಿರ್ತೀವಿ, ಅವರು ನಮ್ಮನ್ನು ಎಲ್ಲಿವರೆಗೆ ಪ್ರೇಮ ಮಾಡ್ತಾರ ಅಂತಂದ್ರೆ ನಮಗೆ ಹಣ ಗಳಿಸುವಂಥ ಒಂದು ಸಾಮರ್ಥ್ಯ ಇರೋ ಪರ್ಯಂತರವಾಗಿ ನಮ್ಮ ಮೇಲೆ ಪ್ರೇಮ ಮಾಡ್ತಾರೆ. ಯಾವಾಗ ಹಣ ಗಳಿಸುವಂಥ ಶಕ್ತಿ ನಿಂತು ಹೋಯಿತು ಅಂತಂದ್ರೆ ನಮ್ಮಿಂದ ಅವರು ದೂರ ಆಗ್ತಾರ ಅನ್ನುವಂಥ ವಿಚಾರವನ್ನು ಬಹು ಸುಂದರವಾಗಿ ಆಚಾರ್ಯರು ಈ ಶ್ಲೋಕದೊಳಗೆ ನಮಗೆ ಉಪದೇಶ ಮಾಡ್ತಾರೆ. ಯಾವದ್ವಿತ್ತೋಪಾರ್ಜನಾಸಕ್ತಃ ಅಂದರೆ ಎಲ್ಲಿ ತನಕ ನಾವು ಸಂಪತ್ತನ್ನು ಗಳಿಸುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿರ್ತೇವೋ, ಯಾವದ್ವಿತ್ತೋಪಾರ್ಜನಾಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಅಂತ ಹೇಳಿದರು. ಅಂದರೆ ಅಲ್ಲಿ ತನಕ ನಮ್ಮ ಸಂಬಂಧಿಗಳು ಅಂದರೆ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಸಹೋದರರಾಗಲಿ, ತಂದೆ ತಾಯಿಗಳಾಗಲಿ, ಬಂಧುಗಳಾಗಲಿ ಎಲ್ಲರೂ ರಕ್ತಃ ಅಂತಂದ್ರೆ ನಮ್ಮಲ್ಲಿ ಭಾಳ ಪ್ರೇಮವನ್ನು ಮಾಡ್ತಾರ ಅಂತ. ನಮ್ಮಲ್ಲಿ ಸಂಪತ್ತಿರೋ ತನಕ ನಮ್ಮನ್ನು ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ತಾ ಇದ್ದಾರೆ. ಪಶ್ಚಾತ್ ಅಂದರೆ ಹಣ ಗಳಿಸುವಂಥ ಶಕ್ತಿ ಯಾವಾಗ ಹೋಯಿತು ಅಂತಂದರೆ ಜರ್ಜರ ದೇಹೇ, ಈ ಶರೀರ ಅನ್ನುವಂಥದ್ದು ಜೀರ್ಣ ಆಯಿತು ಅಂತ ತಿಳ್ಕೊಡ್ರಿ. ಮುಪ್ಪಾವಸ್ಥೆ ಬಂದ ಕೂಡಲೇ ನಮಗೆ ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ದುಡಿಯುವ ಶಕ್ತಿ ನಿಂತು ಹೋಗ್ತದೆ. ಆವಾಗ ನಾವು ಒಂದು ಕಡೆ ಸುಮ್ಮನೆ ಕೂಡಿರ್ಬೇಕಾಗ್ತದೆ. ಅಂಥ ಒಂದು ಸಮಯದೊಳಗೆ ಶರೀರ ಜೀರ್ಣ ಆದಾಗ ನಾವು ಹಣವನ್ನು ಗಳಿಸಲಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಗೇಹೆ ಅಂತಂದರೆ ಮನೆಯಲ್ಲಿ ಕೋಪಿ ವಾರ್ತಾಂ ನ ಪೃಚ್ಛತಿ ಅಂತ ಹೇಳಿದರು. ನಮ್ಮ ಮನೆಯೊಳಗೆ ಯಾರಾದ್ರೂ ಕೂಡ ನಮ್ಮ ವಿಚಾರವನ್ನು ಕೇಳ್ತಾರೇನೋ, ನಮ್ಮ ಬಗ್ಗೆ ಸರಿಯಾಗಿ ಕಾಳಜಿಯಿಂದ ನಮ್ಮನ್ನು ಪಾಲನೆ ಮಾಡ್ತಾರೇನೋ ಅಂತಂದ್ರೆ ಇಲ್ಲ. ಅಂದರೆ ಎಲ್ಲರೂ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ಹೇ ಮನುಷ್ಯ, ಈ ಜಗತ್ತಿನೊಳಗೆ ಯಾರೂ ಕೂಡ ಎಲ್ಲಿ ಪರ್ಯಂತರವಾಗಿ ನಮಗೆ ಹಣ ಗಳಿಸುವಂಥ ಒಂದು ಶಕ್ತಿ ಅನ್ನುವಂಥದ್ದು ಇರ್ತದೆ, ಎಲ್ಲರೂ ನಿನ್ನನ್ನು ಅತ್ಯಂತ ಪ್ರೇಮದಿಂದ ಕಾಣ್ತಾರೆ. ಭಾಳ
ನೀ ಹೇಳಿದ್ದೆಲ್ಲ ಕೆಲಸ ಮಾಡ್ತಾರೆ ಅವರು. ಯಾಕಂದರೆ ನೀನು ದುಡಿದು ತಂದು ಅವ್ರ ಕೈಯೊಳಗೆ ಹಣ ಕೊಟ್ಟು ಅಂತಂದರೆ ಅವರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ನಿನ್ನ ಸಹೋದರ ಆಗಲಿ, ನಿನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ನೀ ಗಳಿಸಿರ್ತಕ್ಕಂಥ ಹಣವನ್ನು ಕಂಡು ಅವರು ನಿನ್ನನ್ನು ಬಹಳ ಪ್ರೇಮ ಮಾಡ್ತಾರೆ. ಆದರೆ ಹಣ ಗಳಿಸುವಂಥ ಒಂದು ಶಕ್ತಿ ಎನ್ನುವಂಥದ್ದು ನಿಂತು ಹೋಯಿತು ಅಂತಂದರೆ ಆವಾಗ ನಿನ್ನ ಬಂಧುಗಳೆಲ್ಲ ದೂರಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಮನೆಯೊಳಗೆ ಒಂದು ಆಕಳ ಸಾಕಿರ್ತೀವಿ ಅಥವಾ ಒಂದು ಎಮ್ಮೆ ಸಾಕಿರ್ತೀವಿ. ಆ ಆಕಳ ಅಥವಾ ಎಮ್ಮೆ ನಮಗೆ ಎಲ್ಲಿ ತನಕ ಕರು ಹಾಕಿ ನಮಗೆ ಹಾಲು ಕೊಡ್ತದೆ ಅದ್ರ ಮೇಲೆ ನಾವು ಭಾಳ ಪ್ರೇಮ ಮಾಡ್ತೀವಿ. ಅದಕ್ಕೆ ಕಾಲಕ್ಕೆ ಮೇವು ಹಾಕ್ತೀವಿ, ಅದಕ್ಕೆ ಮೈ ತೊಳಿತೀವಿ, ಅದರ ಸಂರಕ್ಷಣೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡ್ತೀವಿ. ಯಾವಾಗದು ಹಾಲು ಕೊಡೋದು ನಿಲ್ಲಿಸ್ತು ಅಂತಂದರೆ ಯಾವ ಆಕಳನ್ನಾಗಲಿ ಅಥವಾ ಎಮ್ಮೆಯನ್ನಾಗಲಿ ನಾವು ಹೆಂಗೆ ಕಡೆಗಣಿಸ್ತಾ ಇದ್ದೀವಿಯೋ ಹಾಗೆ ಇಲ್ಲಿಯೂ ಕೂಡ ನಮ್ಮಲ್ಲಿ ಹಣ ಇರೋ ತನಕ ಎಲ್ಲರೂ ನಮ್ಮನ್ನು ಪ್ರೇಮ ಮಾಡ್ತಾರೆ. ಹಣ ನಮ್ಮಿಂದ ದೂರ ಆಯಿತು ಅಂತಂದರೆ ಆವಾಗ ನಮ್ಮನ್ನು ಯಾರೂ ನಮ್ಮ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನು ಪರಮಾತ್ಮನನ್ನು ಭಜಿಸು ಅಂತ ಹೇಳಿದರು. ಅದಕ್ಕೆ ನೀತಿಕಾರ ಹೇಳ್ತಾನೆ, ವಿತ್ತೇನ ಹೀನಂ ಪುರುಷಂ ತ್ಯಜಂತಿ ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ ತಂವಿತ್ತವಂತಂ ಪುನರೇವ ಯಾಂತಿ ಧನಂ ಹಿ ಲೋಕೆ ಪುರುಷಸ್ಯ ಬಂಧುಃ ಅಂತ ಹೇಳಿದರು. ವಿತ್ತೇನ ಹೀನಂ ಪುರುಷಂ ತ್ಯಜಂತಿ. ನಮ್ಮಲ್ಲಿ ಸಾಕಷ್ಟು ಸಂಪತ್ತಿತ್ತು ಅಂತಂದರೆ ಎಲ್ಲರೂ ನಮ್ಮ ಹತ್ರ ಬರ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಸಂಪತ್ತನ್ನುವಂಥದ್ದು ದೂರ ಆಯಿತು. ವಿತ್ತೇನ ಹೀನಂ, ನಮಗೆ ಬಡತನ ಬಂತು ಅಂತ ತಿಳ್ಕೊಡ್ರಿ. ನಮ್ಮ ಸಂಪತ್ತು ದೂರ ಆಯಿತು ಅಂತಂದರೆ ಅಂಥ ಯಾವ ಪುರುಷನನ್ನು ಬಂಧುಗಳಾಗಿರ್ತಕ್ಕಂಥವರು ಅವರು ದೂರ ಆಗಿಬಿಡ್ತಾರ ಅಂತ. ಅವ್ರು ನಮ್ಮ ಹತ್ರ ಯಾರೂ ಬರೋದಿಲ್ಲ. ಶ್ರೀಮಂತಿಕಿದ್ದಾಗ ಎಲ್ಲರೂ ಬರ್ತಾರೆ, ಎಲ್ಲ ನಮ್ಮವರು ಅಂತ ಬರ್ತಾರೆ. ನಮ್ಮಲ್ಲಿರುವಂಥ ಸಂಪತ್ತು ದೂರ ಆದಾಗ ನಮ್ಮ ಸಮೀಪ ಯಾರೂ ಬರೋದಿಲ್ಲ ಅಂಥೇಳಿ ಇಲ್ಲಿ ನೀತಿಕಾರ ಹೇಳ್ತಾನೆ. ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ. ದಾರ ಅಂತಂದರೆ ಇಲ್ಲಿ ಮಡದಿಯಾಗಿರಲಿ, ಮಕ್ಕಳಾಗಿರಲಿ ಮತ್ತು ಅವನ ಸಹೋದರ ಆಗಿರಲಿ, ಅವರೂ ಕೂಡ ಏನು ಮಾಡ್ತಾರಂತಂದರೆ ಬಡತನ ಬಂದಾಗ, ನಮ್ಮಲ್ಲಿರ್ತಕ್ಕಂಥ ಧನವನ್ನು ನಾವು ಕಳ್ಕೊಂಡಾಗ ಅವರು ನಮ್ಮನ್ನು ತ್ಯಜಿಸಿ ಹೋಗ್ತಾ ಇದ್ದಾರೆ. ಅವರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಅವರು ನಮ್ಮನ್ನು ಪ್ರೀತಿಯಿಂದ ಕಾಣೋದಿಲ್ಲ. ಯಾವಾಗ ಮತ್ತೆ ನಮಗೆ ಪುನಃ ಸಂಪತ್ತನ್ನುವಂಥದ್ದು ಬರ್ತದೆ, ತಂಬಿತ್ತವಂತಂ ಪುನರೇವ ಯಾಂತಿ. ಪುನಃ ನಾವು ಏನಾದರೂ ದುಡಿದು ಹಣವನ್ನು ಗಳಿಸಿದ್ದೀವಿ ಅಂತಂದರೆ ಆವಾಗ ಅವರು ಮತ್ತೆ ನಮ್ಮನ್ನು ಪ್ರೇಮ ಮಾಡ್ತಾರೆ, ನಮ್ಮ ಸೇವಾದಿಗಳನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ಗೌರವದಿಂದ ಕಾಣ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಧನಂ ಹಿ ಲೋಕೆ ಪುರುಷಸ್ಯ ಬಂಧುಃ. ಈ ಲೋಕದೊಳಗೆ ನಮ್ಮ ನಿಜವಾದ ಬಂಧು ಯಾರು ಅಂತಂದರೆ ಇಲ್ಲಿ ಧನ ಅಂತ ಹೇಳಿದರು. ಆ ಸಂಪತ್ತನ್ನುವಂಥದ್ದೇನದ, ಆ ಸಂಪತ್ತಿದ್ದಾಗ ಎಲ್ಲರೂ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು ಇವರೆಲ್ಲರೂ ನಮ್ಮನ್ನು ಪ್ರೇಮದಿಂದ ಕಾಣ್ತಾರೆ. ಯಾವಾಗ ಸಂಪತ್ತು ದೂರ ಆಯಿತು ಅಂತಂದರೆ ನಮ್ಮನ್ನು ಯಾರೂ ಮಾತಾಡಿಸೋದಿಲ್ಲ. ಅದಕ್ಕೆ ನೀತಿಕಾರನು ಕೂಡ ಬಹಳ ಸುಂದರವಾಗಿ ಈ ಶ್ಲೋಕದೊಳಗೆ ನಮಗೆ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಅದಕ್ಕಿಲ್ಲಿ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಅಂತ ಭರ್ತೃಹರಿಯವರು ಒಂದು ಶ್ಲೋಕದೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಈ ಸಂಪತ್ತನ್ನುವಂಥದ್ದು ಎಲ್ಲ ಗುಣಗಳನ್ನು ಆಶ್ರಯ ಮಾಡಿಕೊಂಡದ ಅಂತ ಹೇಳಿದರು. ಯಸ್ಯಾಸ್ತಿ ವಿತ್ತಂ ಸ ನರಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸ ಏವ ವಕ್ತಾ ಸ ಚ ದರ್ಶನೀಯಃ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಅಂತ ಭರ್ತೃಹರಿಯವರು ನೀತಿ ಶತಕದೊಳಗೆ ಒಂದು ಶ್ಲೋಕದೊಳಗೆ ಹೇಳ್ತಾರೆ. ಅಂದರೆ ಯಾವನಿಗೆ ಹಣ ಅನ್ನುವಂಥದ್ದೈತೋ ಅವನೇ ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿದವನು ಅಂತಾರೆ.
ಅವನು ಯಾವ ಜಾತಿಯೊಳಗೆ ಹುಟ್ಟಿದ್ರೂ ಕೂಡ ಅವನಲ್ಲಿ ಸಂಪತ್ತು ಭಾಳಷ್ಟು ಹಣ ಇತ್ತು ಅಂತಂದರೆ ಅವನು ಒಳ್ಳೆ ಕುಲದವನ್ರಿ ಅಂತ ಅವನ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಅದಕ್ಕಂದ್ರವರು ಯಸ್ಯಾಸ್ತಿ ವಿತ್ತಂ ಸ ನರಕುಲೀನಃ ಸ ಪಂಡಿತ ಸ ಶ್ರುತವಾನ್ ಗುಣಜ್ಞ. ಮತ್ತು ಅವನು ಲೋಕದೊಳಗೆ ಒಳ್ಳೆ ಪಂಡಿತ ಅಂತ ಹೇಳಿಸ್ಕೊಳ್ತಾನೆ. ಹಣ ಇದ್ದವನ ಅವನನ್ನು ಪಂಡಿತ ಅಂತ ಕರೀತಾ ಇದ್ದಾರೆ. ಮತ್ತು ಎಲ್ಲ ಶಾಸ್ತ್ರವನ್ನು ಬಲ್ಲವನು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗುಣಜ್ಞ ಅಂತ ಹೇಳಿದರು. ಎಲ್ಲ ಗುಣಗಳನ್ನು ಬಲ್ಲವನು, ಒಳ್ಳೆ ಗುಣವಂತ ಅಂಥೇಳಿ ಅವನ ಬಗ್ಗೆ ಹೊಗಳ್ತಾ ಇದ್ದಾರೆ. ಸ ಏವೋಕ್ತ ಸತಿ ದರ್ಶನೀಯ, ಅವನೇ ಬಹಳ ಸುಂದರನಾಗಿರ್ತಕ್ಕಂಥವನು, ಅವಳೇ ವಕ್ತಾ ಪುರುಷನಾಗಿದ್ದಾನೆ ಅಂತ ಹೇಳಿದರು. ಅದಕ್ಕೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಗುಣಗಳು ಅವು ಧನವನ್ನೇ ಆಶ್ರಯ ಮಾಡಿಕೊಂಡಾವೆ ಎನ್ನುವಂಥ ಮಾತನ್ನು ಯಾವ ಭರ್ತೃಹರಿಯವರು ಬಹಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮನುಷ್ಯನಾಗಿರ್ತಕ್ಕಂಥವನು ಯಾವಾಗಲೂ ಇಲ್ಲಿ ಅನೇಕ ಸದ್ಗುಣಗಳನ್ನು ನಾವು ಪ್ರಾಪ್ತ ಮಾಡಿಕೊಂಡು ಭಗವಂತನಿಗೆ ನಾವು ಶರಣು ಹೋಗಬೇಕು, ಪರಮಾತ್ಮನನ್ನೇ ನಾವು ಭಜಿಸಬೇಕು ಅಂತ ಹೇಳಿದರು. ಅದಕ್ಕೆ ಮಹಾತ್ಮರು ಕೂಡ ಅನೇಕ ಕಡೆಯಲ್ಲಿ ಉಪದೇಶ ಮಾಡಿಕೊಂಡು ಬರ್ತಾರೆ. ಒಡವಿಯುಳ್ಳರೆ ಮಡದಿ ಮಕ್ಕಳು ಕಡು ಮಮತೆಯನ್ನು ಮಾಳ್ಪರಾತಗೆ, ಬಡತನವ ನಡೆಸಿದರೆ ಮೆಲ್ಲಗೆ ಸಡಲಿ ತೊಲಗುವರು, ಬಿಡದು ಕರು ಹಾಲಿರಲು ತಾಯನು ಕಡೆಗೆ ಹೋಗುವುದು, ಬತ್ತಿದರೆ ತಾ ಕೆಡುವ ಕಾಲಕ್ಕೂ ಆರುಗಾರೈ ಮಗನೇ ಕೇಳೆಂದ ಅಂತ ಒಂದು ಕಡೆಯಲ್ಲಿ ಬಹಳ ಸುಂದರವಾಗಿ ಮಹಾತ್ಮರು ಹೇಳಿದರು. ಮಾಲಿಂಗರಂಗರು ಹೇಳ್ತಾರೆ, ಒಡವೆಯುಳ್ಳರೆ ಮಡದಿ ಮಕ್ಕಳು. ಒಡವೆ ಅಂತಂದರೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ಮುತ್ತು ರತ್ನಗಳಾಗಲಿ, ಸಂಪತ್ತಾಗಲಿ ನಮ್ಮಲ್ಲಿ ಸಾಕಷ್ಟು ಇತ್ತು ಅಂತಂದರೆ, ಮಡದಿ ಮಕ್ಕಳು ಕಡು ಮಮತೆಯನ್ನು ಮಾಳ್ಪರಾತಗೆ, ಇಲ್ಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಭಾಳ ಅವನ ಬಗ್ಗೆ ಮಮಕಾರ ಮಾಡ್ತಾರೆ, ಭಾಳ ಅವನ ಬಗ್ಗೆ ಪ್ರೀತಿ ಮಾಡ್ತಾರೆ, ಅವನಿಗೆ ಅನಂತ ವಿಧವಾಗಿ ಅವನ ಸೇವೆ ಎನ್ನುವಂಥದ್ದನ್ನು ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಸಂಪತ್ತಿರೋ ತನಕ ಅವನಿಗೆ ಅಕಸ್ಮಾತ್ ಬಡತನ ಅಡಸಿದರೆ, ಯಾವಾಗ ಅವನಲ್ಲಿ ಬಡತನ ಅನ್ನುವಂಥದ್ದು ಬಂತು ಅಂತಂದರೆ ಅವನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ಕಾರಣಾಂತರದಿಂದ ಹೋಯಿತು ಅಂತ ತಿಳ್ಕೊಡ್ರಿ. ಅವನ ಸಂಪತ್ತೆಲ್ಲ ಕಳ್ಕೊಂಡ್ಬಿಟ್ಟ, ಅವನಿಗೆ ಉದ್ಯೋಗನೂ ತಪ್ಪಿ ಹೋಯಿತು, ಭಾಳ ಬಡತನಗಳು ಬಂದುಬಿಟ್ಟು ಅಂತಂದರೆ ಮೆಲ್ಲನೆ ಸಡಲಿ ತೊಲಗಿ ಹೋಗುವರು ಅಂತ ಹೇಳ್ತಾರೆ. ಅಂದರೆ ಮೆಲ್ಲನೆ ಅಂತಂದ್ರೇನು, ಸಾವಕಾಶವಾಗಿ ಒಬ್ಬೊಬ್ಬರೇ ಸಡಲಿ ತೊಲಗುವರು. ಬಿಡದು ಕರು ಹಾಲಿರಲು ತಾಯನು, ಈ ಒಂದು ಆಕಳಾಗಲಿ ಎಮ್ಮೆ ಆಗಲಿ ಕರ ಹಾಕ್ಯದಂತ ತಿಳ್ಕೊಡ್ರಿ. ಆ ಕರು ಅನ್ನುವಂಥದ್ದು ಎಲ್ಲಿ ತನಕ ತಾಯಿ ಹಾಲು ಕೊಡ್ತದೆ, ಆ ತಾಯಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತದೆ, ತಾಯಿ ಜೊತೆಯಲ್ಲೇ ಇರ್ತದೆ. ಆ ತಾಯಿಯು ಕೂಡ ಕರುವನ್ನು ಬಹಳ ಮಮತೆಯಿಂದ ನೋಡ್ತಾ ಇರ್ತದೆ. ಯಾವಾಗ ಅದು ಹಾಲು ಕೊಡೋದು ಬಂದ್ ಮಾಡ್ತು ಅಂತಂದರೆ ಆ ಕರು ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಅದು ಕಡೆಗೆ ಹೋಗುವುದು ಅಂತ ಹೇಳ್ತಾರೆ. ಬತ್ತಿದರೆ ತಾ ಕೆಡುವ ಕಾಲ ಕಾರಿಗಾರೈ ಮಗನೇ ಕೇಳೆಂದ. ಹೆಂಗೆ ಹಾಲು ಬತ್ತಿ ಹೋಯಿತು ಅಂತಂದರೆ ಆ ಕರು ಅನ್ನುವಂಥದ್ದು ತಾಯಿಯನ್ನು ಬಿಟ್ಟು ಹೆಂಗೆ ಬೇರೆ ಕಡೆ ಹೋಗಿಬಿಡ್ತದೋ ಹಾಗೆ ಇಲ್ಲಿ ಕೆಡುವ ಕಾಲ ಕಾರಿಗಾರೈ ಮಗನೇ ಕೇಳೆಂದ. ಈ ಎಲ್ಲ ಸಂಪತ್ತು ಕೆಟ್ಟು ಹೋದಾಗ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಐಶ್ವರ್ಯ ಅನ್ನುವಂಥದ್ದು ದೂರ ಆದಾಗ ಆರಿಗಾರೈ ಅಂತ ಹೇಳ್ತಾರೆ. ಯಾರದಾರ, ಯಾರೂ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಇರುವುದಿಲ್ಲ. ಅದಕ್ಕೆ ನಮ್ಮಲ್ಲಿ ಸಂಪತ್ತನ್ನುವಂಥದ್ದು, ನಾವು ಸಾಕಷ್ಟು ಸಂಪತ್ತನ್ನು ಗಳಿಸಿದ್ದೀವಿ ಅಂತಂದರೆ ಆ ಸಂಪತ್ತಿನಿಂದ ನಮಗೆ ಸುಖ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಅಂಥೇಳಿ ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಪಶ್ಚಾತ್ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೆ ಅಂತ ಹೇಳಿದರು. ನಾವು ಎಲ್ಲಿವರೆಗೆ ಈ ಶರೀರ ಸದೃಢವಾಗಿರ್ತದೆ, ಶರೀರದೊಳಗೆ ದುಡಿಯುವಂಥ ಒಂದು ಶಕ್ತಿ ಇರ್ತದೆ,
ನಾವೆಲ್ಲಿವರೆಗೆ ಸಂಪತ್ತನ್ನು ಗಳಿಸ್ತಾ ಇರ್ತೀವಿ ಅಲ್ಲಿವರೆಗೆ ನಮ್ಮ ಬಗ್ಗೆ ಬಹಳ ಚೆನ್ನಾಗಿ ನಮ್ಮನ್ನು ಆರೈಕೆ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಪ್ರೇಮ್ ಮಾಡ್ತಾ ಇದ್ದಾರೆ, ನಮಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಯಾವ ಸಂಪತ್ತೆಲ್ಲ ಹೋಯಿತು, ನಮ್ಮ ಶರೀರದಲ್ಲಿರ್ತಕ್ಕಂಥ ಶಕ್ತಿ ನಿಂತು ಹೋಯಿತು, ನಮಗೆ ದುಡಿಲಾರ್ದಂಗೆ ಆದೇವಿ, ಯಾವಾಗ ಒಂದು ಮನೆಯೊಳಗೋ ಅಥವಾ ಗುಡಿಯೊಳಗೋ ಒಂದು ದೇವಸ್ಥಾನದೊಳಗೆ ಹೋಗಿ ಕೂತ್ಕೊಂಡೀವಿ ಅಂತಂದರೆ ದುಡಿಯೋ ಶಕ್ತಿ ನಿಂತು ಹೋದಾಗ ನಮ್ಮ ಬಗ್ಗೆ ಯಾರೂ ಕೂಡ ನಮ್ಮನ್ನು ಕಾಳಜಿ ಮಾಡೋದಿಲ್ಲ, ನಮ್ಮ ಬಗ್ಗೆ ಸರಿಯಾಗಿ ನೋಡಿಕೊಳ್ಳಲಾರರು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಇಲ್ಲಿ ಆಚಾರ್ಯರು ಈ ಶ್ಲೋಕದೊಳಗೆ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಪಭೂಷಣ ಶೀಳರು ಕೂಡ ಸಿರಿಯು ಸತಿಸುತ ಹಿತರು ನಿಜವೆಂದು ನೆರೆನಂಬಿ ಬರಿದೆ ಮೈ ಮರೆದು ಕೆಡದಿರು ಮಂದ ಮನುಜ ಅಂತ ಹೇಳ್ತಾರೆ. ಈ ಸಂಪತ್ತಾಗಲಿ ಮಡದಿ ಮಕ್ಕಳಾಗಲಿ ಇವರೆಲ್ಲರೂ ನಮಗೆ ಹಿತ ಮಾಡ್ತಾರ ಅಂಥೇಳಿ ನೀನು ನಂಬಿ ಕೆಡಬೇಡ ಅಂತ ಹೇಳಿದರು. ಇವರ ಸತ್ಯದಾರ ಅಂಥೇಳಿ ನೀನು ಮೈ ಮರೆತು ಆ ಭಗವತ್ ತತ್ವವನ್ನು ತಿಳ್ಕೊಳ್ಳಾರದೆ ನೀನು ಕೆಟ್ಟು ಹೋಗಬೇಡ ಅಂತಾರೆ. ಯಾಕಂದರೆ ನಮಗೆ ಬಂದಿರತಕ್ಕಂಥ ಸಂಪತ್ತು ಕೂಡ ಇದು ನಮ್ಮನ್ನು ಕೈಬಿಟ್ಟು ಹೋಗ್ತದೆ. ಮಡದಿ ಮಕ್ಕಳು ಕೂಡ ನಮ್ಮಲ್ಲಿ ಸಂಪತ್ತಿರೋ ತನಕ ನಾವು ಸರಿಯಾಗಿ ದುಡಿದು ಅವರಿಗೆ ತಂದು ಕೊಡೋ ತನಕ ನಮ್ಮನ್ನು ಬಹಳ ಪ್ರೇಮ ಮಾಡ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ವ್ರಣಕ್ಕೆ ಮುಸುರುವ ನೊಣಗಳಂತೆ ನಿನ್ನನು ಜನರು ಹಣವಿರುವ ಪರ್ಯಂತರ ಓಲೈಪರು. ಹಣವು ನಿನ್ನೊಳು ಮುಗಿದ ಗಳಿಗೆಯೊಳ ಆ ಜನರೇ ಹೆಣವ ಕಂಡಂತೆ ದೂರಕ್ಕೆ ಹೋಗುತ್ತಿಹರು ಅಂತ ಹೇಳಿದರು. ಹೆಂಗೆ ನಮ್ಮ ಶರೀರದೊಳಗೆ ಒಂದಿಷ್ಟು ಗಾಯ ಆಗಿತ್ತು ಅಂತ ತಿಳ್ಕೊಳ್ರಿ, ಕೀವು ಆಗಿರ್ತದೆ, ಕೀವು ಸೋರ್ತಾ ಇರ್ತದೆ. ಆ ಗಾಯಕ್ಕೆ ಅನೇಕ ನೊಣಗಳು ಬರ್ತಾವೆ. ನೊಣಗಳು ಬಂದು ಆ ಕೀವ ರಕ್ತವನ್ನು ಹೀರ್ತಾ ಇದ್ದಾವೆ. ಒಂದಲ್ಲ ಎರಡಲ್ಲ ಅನೇಕ ನೊಣಗಳು ಬಂದು ಆ ಗಾಯಕ್ಕೆ ಬಂದು ಯಾವ ರೀತಿಯಾಗಿ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಕೀವು ರಕ್ತವನ್ನು ಅವು ಸೇವನೆ ಮಾಡ್ತಾ ಇದ್ದಾವೋ ಹಾಗೆ ಜನರು ಕೂಡ ನಿನ್ನೊಳಗೆ ಹಣ ಇರೋ ಪರ್ಯಂತರವಾಗಿ ಏನು ಮಾಡ್ತಾರಪ್ಪ ಅಂತಂದರೆ ನಿನ್ನ ಬಗ್ಗೆ ಭಾಳ ರಕ್ಷಣೆ ಅನ್ನುವಂಥದ್ದನ್ನು ಮಾಡ್ತಾರೆ. ಯಾವಾಗ ನಿನ್ನಲ್ಲಿರ್ತಕ್ಕಂಥ ಯಾವ ಹಣ ಅನ್ನುವಂಥದ್ದು ಹೋಯಿತು, ಹಣವು ನಿನ್ನೊಳು ಮುಗಿದ ಗಳಿಗೆಯೋಳು ಆ ಜನರೇ ಹೆಣವ ಕಂಡಂತೆ ದೂರ ಹೋಗುತ್ತಿಹರು ಅಂತ ಹೇಳಿದರು. ಆ ಹಣ ಅನ್ನುವಂಥ ನಿನ್ನಲ್ಲಿರ್ತಕ್ಕಂಥ ಹಣ ಅನ್ನುವಂಥದ್ದು ಎಲ್ಲ ಖರ್ಚಾಗಿ ಹೋಯಿತು, ನೀ ಹಣವನ್ನು ಕಳ್ಕೊಂಡಿ ಅಂತ ತಿಳ್ಕೊ. ನಿನ್ನಲ್ಲಿರ್ತಕ್ಕಂಥ ಸಂಪತ್ತು ಇರೋ ತನಕ ನಿನ್ನನ್ನು ಭಾಳ ಪ್ರೇಮದಿಂದ ನಿನ್ನ ಭಾಳ ಪ್ರೀತಿಯಿಂದ ಕಾಣ್ತಾರೆ. ನಿನ್ನನ್ನು ಭಾಳ ದೊಡ್ಡ ಶ್ರೀಮಂತ, ದಯಾವಂತ, ಕರುಣಾವಂತ ಹಲವು ರೀತಿಯಿಂದ ನಿನ್ನನ್ನು ಹೊಗಳ್ತಾರೆ, ನಿನ್ನನ್ನು ಭಾಳ ಓಲೈಸ್ತಾ ಇದ್ದಾರೆ. ಆದರೆ ಯಾವಾಗ ನಿನ್ನೊಳಗೆ ಹಣ ಅನ್ನುವಂಥದ್ದು ಮುಗಿದು ಹೋಯಿತು ಅಂತಂದರೆ ಆ ಗಳಿಗೆಯೊಳಗೆ ಜನರು ನಿನ್ನನ್ನು ಹೆಣ ಕಂಡಂಗೆ ಕಾಣ್ತಾರೆ. ನಾವು ಹೆಣವನ್ನು ಹೆಂಗೆ ತಿರಸ್ಕಾರದಿಂದ ಕಾಣ್ತಾ ಇದ್ದೀವಿಯೋ ಹಾಗೆ ಅವರು ನಮ್ಮನ್ನು ಕಂಡು ನಮ್ಮಿಂದ ದೂರಾಗಿ ಹೋಗ್ತಾ ಇದ್ದಾರೆ ಅಂಥೇಳಿ ಈ ರೀತಿ ಸರ್ಪಭೂಷಣ ಶ್ರೀಗಳವರು ಕೂಡ ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಒಂದು ಗ್ರಾಮದೊಳಗೆ ಒಬ್ಬ ದೊಡ್ಡ ಶ್ರೀಮಂತನಿದ್ದ. ಅವನು ಬಹಳಷ್ಟು ಧನವನ್ನು ಗಳಿಸಿದ್ದ. ಚೆನ್ನಾಗಿ ದುಡಿದು ಒಂದು ಮನೆ ಕಟ್ಟಿಸಿದ. ಅವನಿಗೆ 4 ಜನ ಮಕ್ಕಳಿದ್ದರು. ಅವರಿಗೂ ಕೂಡ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಸಿ ಅವರನ್ನು ಒಳ್ಳೆಯ ಉದ್ಯೋಗಕ್ಕೆ ಬರುವಂಗೆ ಅವರಿಗೆಲ್ಲ ರಕ್ಷಣೆಯನ್ನು ಮಾಡಿದ. ಚೆನ್ನಾಗಿ ಅಭ್ಯಾಸ ಮಾಡಿದ. ಅವರು ಎಲ್ಲ BSc BCom IAS ಎಲ್ಲ ಏನೇನದಾವ ಎಲ್ಲ ಓದಿ ಒಬ್ಬೊಬ್ಬರು ಒಂದೊಂದು ಉದ್ಯೋಗದೊಳಗೆ ಹೋದರು. ಒಬ್ಬ ಇಂಜಿನಿಯರ್ ಆದ, ಒಬ್ಬ ಡಾಕ್ಟರ್ ಆದ. ಹಿಂಗೆ ಅವರು ದೊಡ್ಡ ದೊಡ್ಡ ಹುದ್ದೆಯೊಳಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೂ ಅವರಿಗೆ ಮದುವೆಯನ್ನು ಮಾಡಿದ. ಆ ಮನೆಗೆ ಸ್ವಸ್ಥರು ಬಂದರು. ಇವನಿಗೆ ವಯಸ್ಸಾಯಿತು, ದುಡಿಯೋ ಶಕ್ತಿ ನಿಂತು ಹೋಯಿತು, ಕಣ್ಣುಗಳು ಕಾಣಲಾರ್ದಂಗೆ ಅದು. 80 ವರ್ಷ ದಾಟಿ ಹೋತು, 90 ವರ್ಷ ಸಮೀಪ ಬಂತು. ಮತ್ತು ಶರೀರಕ್ಕೆ ಮುಪ್ಪಾದ ಕೂಡಲೇ ಅನೇಕ ರೋಗಗಳು ಬರ್ತಾವೆ.
ಕಫ ಆಗ್ತದೆ, ಕೆಮ್ಮು ಬರ್ತದೆ, ಅನೇಕ ಶುಗರ್, ಬಿ ಪಿ, ನಾನಾ ರೀತಿ ರೋಗಗಳು ನಮ್ಮ ಶರೀರದೊಳಗೆ ಸೇರ್ಪಡೆ ಆಗ್ತಾ ಇದ್ದಾವೆ. ಆವಾಗ ಅವನಿಗೂ ಕೂಡ ಮುಪ್ಪು ಬಂತು. ಮನೆ ಮುಂದೆ ಕೂತ್ಕೊಂಡು ಅಲ್ಲೇ ಕೆಮ್ಮು ಬಂದಾಗ ಅಲ್ಲೇ ಉಗುಳ್ತಿದ್ದ. ಇದನ್ನು ಆ ಸ್ವಸ್ಥೆಯರು ನೋಡಿದರು. ಆವಾಗ ತಮ್ಮ ಗಂಡಂದಿರಿಗೆ ಹೇಳ್ತಾರೆ, ನೋಡ್ರಿ, ನಮ್ಮ ಮನೆಗೆ ಅನೇಕ ಜನ ಸ್ನೇಹಿತರು ಬರ್ತಾರ, ಬಂಧುಗಳು ಬರ್ತಾರ, ಆದರೆ ನಿಮ್ಮ ತಂದೆಯವರು ಅಲ್ಲೇ ಮನೆ ಮುಂದೆ ಕೂತ್ಕೊಂಡು ಅಲ್ಲೇ ಉಗುಳ್ತಾ ಇರ್ತಾರ. ಅದಕ್ಕೆ ಅವರನ್ನು ನಮ್ಮ ಹಿತ್ತಲದೊಳಗೆ ಒಂದು ರೂಮ್ ಅದಲ್ಲ, ಅಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡಿಬಿಟ್ರೆ ನಾವು ಸಮಯ ಸರಿಯಾಗಿ ಅವರಿಗೆ ಉಪಹಾರ ಆಗಲಿ, ಕಾಫಿ ಆಗಲಿ, ಅವರಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಆವಾಗ ಆ ಯಜಮಾನನ ಮಕ್ಕಳು ಹೇಳ್ತಾ ಇದ್ದಾರೆ, ಹೌದು, ನೀವು ಹೇಳು ವಿಚಾರ ಸರಿಯದ ಅಂಥೇಳಿ ಹಿಂದೆ ಮನೆ ಹಿತ್ತಲದೊಳಗೆ ಒಂದು ರೂಮಿನೊಳಗೆ ವ್ಯವಸ್ಥೆ ಮಾಡಿದರು. ಅಪ್ಪ, ಇಲ್ಲೇ ಇರು, ನಮ್ಮ ಸತಿಯರು ನಿಮಗೆಲ್ಲ ಸರಿಯಾಗಿ ಊಟ ಉಪಚಾರ ಎಲ್ಲ ಮಾಡ್ತಾ ಇದ್ದಾರ ಅಂಥೇಳಿ ಹೇಳಿದರು. ಮತ್ತು ಅವನಿಗೆ ಕೈಯಾಗ ಒಂದು ಗಂಟೆ ಕೊಟ್ಟರು. ನೋಡಪ್ಪ, ನಿನಗೆ ಯಾವಾಗ ನಿನಗೆ ಕಾಫಿ ಬೇಕಾಗ್ತದೆ, ಹಸಿವಾದಾಗ ಊಟ ಬೇಕಾಗ್ತದೆ, ನೀನು ಗಂಟೆ ಬಾರಿಸಿಬಿಡು, ಅವರು ನಿನಗೆ ಸಕಾಲಕ್ಕೆ ಬಂದು ನಿನಗೇನು ಬೇಕೋ ಎಲ್ಲ ನಿನಗೆ ಪೂರೈಸ್ತಾರೆ ಅಂತ ಹೇಳಿದಾಗ, ಆಗಲಿಯಪ್ಪ ಅಂಥೇಳಿ ತಂದೆ ಒಪ್ಪಿಕೊಂಡ. ರೂಮ್ಗೆ ಹಾಕಿದರು. ದಿವಸ ಮೊಮ್ಮಕ್ಕಳು ಬಂದು ಆ ತಾತನ ಜೊತೆಯೊಳಗೆ ಆಟ ಆಡ್ತಿದ್ರು. ಅವನ ಮೇಲೆ ಹತ್ತಿ, ಮೈ ಮೇಲೆ ಹತ್ತಿ ಎಲ್ಲ ಅವನಿಗೆ ಬಹಳ ತೊಂದರೆ ಕೊಡ್ತಿದ್ರು. ಆದರೂ ಮೊಮ್ಮಕ್ಕಳ ಜೊತೆಯೊಳಗೆ ಸಂತೋಷವಾಗಿ ಇದ್ದ. ಅವು ಒಂದು ದಿವಸ ಏನು ಮಾಡ್ತಿದ್ವು ಅಂದ್ರೆ, ಮಕ್ಕಳೇ ಗಂಟೆ ಬಾರಿಸಿಬಿಡ್ತಿದ್ರು. ಮಕ್ಕಳು ಆಟ ಆಡ್ಕೋತ ಗಂಟೆ ಬಾರಿಸ್ತಿದ್ರು. ಆವಾಗ ಸ್ವಸ್ಥರು ಬರ್ತಿದ್ರು. ಏನು ಬೇಕಪ್ಪ ನಿನಗೆ ಅಂಥೇಳಿ ಆ ಮಾವನನ್ನು ಕೇಳ್ತಿದ್ರು. ಅವಾಗಿಲ್ಲ, ಹುಡುಗರು ಆಟ ಆಡ್ಕೋತಾವು, ಬಾರಿಸ್ಯಾವು ಅಂದ ಕೂಡಲೇ ಆವಾಗ ಅವ್ರು ಹಂಗೆ ವಾಪಸ್ ಹೋಗ್ತಿದ್ರು. ಒಂದೊಂದು ಸಲ ತಾನೇ ಬಾರಿಸಿದ್ರೂ ಕೂಡ ಯಾರೂ ಬರ್ತಿದ್ದಿಲ್ಲ. ಯಾಕಂದ್ರೆ ಹುಡುಗರು ಯಾರು ಬಾರಿಸಿರ್ಬೇಕು ಬಿಡು ಅಂಥೇಳಿ ಹೀಗೆ ಆ ಸ್ವಸ್ಥರು ತಿಳ್ಕೊಳ್ತಾ ಇದ್ದರು. ಒಂದು ದಿವಸ ಉಪವಾಸ ಇರುವಂಥ ಪ್ರಸಂಗ ಬಂತು. ಇವನಿಗೆ ಸರಿಯಾಗಿ ಟೈಮ್ ಸರಿಯಾಗಿ ಇವನಿಗೆ ಊಟ ಆಗಲಿ ನೀರಾಗಲಿ ಯಾವ ಸರಿಯಾಗಿ ದೊರಕ್ತಾ ಇದ್ದಿದ್ದಿಲ್ಲ. ಇವನ ಕಷ್ಟವನ್ನು ಕೇಳುವವ್ರು ಯಾರದಾರ? ಯಾಕಂದರೆ ಇವನ ಮಕ್ಕಳು ತಮ್ಮ ತಮ್ಮ ಉದ್ಯೋಗದೊಳಗೆ ಮೈ ಮರೆತಿದ್ರು. ಅವರೂ ಕೂಡ ಇವನ ಬಗ್ಗೆ ಲಕ್ಷ್ಯವನ್ನು ಕೊಡಲಿಲ್ಲ. ಈ ಒಂದೊಂದು ದಿವಸ ಉಪವಾಸದಿಂದ ಬಳಲ್ತಾ ಇದ್ದ. ಎಷ್ಟು ಸಲ ಗಂಟೆ ಬಾರಿಸಿದ್ರೂ ಕೂಡ ಅಲ್ಲಿ ಬಂದು ಅವನಿಗೆ ಊಟ ಆಗಲಿ ಉಪಹಾರ ಆಗಲಿ ಸರಿಯಾದ ಸಮಯಕ್ಕೆ ಬಂದು ತಲುಪ್ತಾ ಇದ್ದಿದ್ದಿಲ್ಲ. ಒಂದು ದಿವಸ ಏನಾಗಿತ್ತು ಅಂತಂದರೆ, ಇವನ ಸ್ನೇಹಿತ ಒಬ್ಬ ಮಹಾತ್ಮನಾಗಿದ್ದ, ಸಂತನಾಗಿದ್ದ. ಆವಾಗ ಬಂದು ಭೇಟಿ ಆಗ್ತಾ ಇದ್ದಾನೆ. ಏನಪ್ಪ, ಭಾಳ ದಿವಸ ಆಯಿತು, ನಿನ್ನ ಭೇಟಿನೇ ಇಲ್ಲ, ಆರೋಗ್ಯವಾಗಿ ಅದೇನು ಅಂಥೇಳಿ ಆ ಮಹಾತ್ಮ ಇವನಿಗೆ ನುಡಿತಾ ಇದ್ದಾನೆ. ಆವಾಗ ತನ್ನ ಗೋಳನ್ನು ಹೇಳಿಕೊಂಡ. ಏನಪ್ಪ, ಮುಪ್ಪು ಬಂದದ, ಸರಿಯಾಗಿ ಕಣ್ಣು ಕಾಣಿಸಂಗಿಲ್ಲ, ಎದ್ದು ಕುಂಡ್ರಕ್ಕಾಗಂಗಿಲ್ಲ, ನಡೆದಾಡೋಕ್ಕಾಗಂಗಿಲ್ಲ. ಮುಪ್ಪಿನ ಕಾಲದೊಳಗೆ ಹಿಂಗೆ ನನಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ನನಗೆ ಊಟ ಇಲ್ಲ, ಏನಿಲ್ಲ, ಭಾಳ ಕಷ್ಟ ಆಗ್ಬೇಕು. ಶರೀರದೊಳಗೆ ಅನೇಕ ರೋಗಗಳ ಬಾಧೆ, ಮಕ್ಕಳು ತಮ್ಮ ತಮ್ಮ ಉದ್ಯೋಗದೊಳಗೆ ಮಗ್ನರಾಗಿ ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತಂದಾಗ ಆವಾಗ ಅವ ಹೇಳಿದ, ನಾನೊಂದು ಇದಕ್ಕೆ ಯುಕ್ತಿ ಮಾಡ್ತೀನಿ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂಥೇಳಿ ಒಂದು ಪೆಟ್ಟಿಗೆಯನ್ನು ತಂದು ಕೊಟ್ಟ. ಅದರೊಳಗೆ ಕೆಲವು ಸಾಮಗ್ರಿಗಳನ್ನು ಹಾಕಿ ಅದಕ್ಕೆ ಬೀಗ ಹಾಕಿ ಇದನ್ನು ಭದ್ರವಾಗಿ ಇಟ್ಕೋ, ಯಾವುದೇ ಕಾರಣಕ್ಕೂ ಈ ಪೆಟ್ಟಿಗೆಯನ್ನು ಅವ್ರ ಕೈ ಕೊಡಬೇಡ, ಇದು ನಿನ್ನ ತಲೆದಿಂಬಿಗೆ ಇರಲಿ, ಮತ್ತು ಇದರೊಳಗೆ ಹೇಳು, ನಾನು ಆಪತ್ತು ಕಾಲಕ್ಕೆ ಆಗಲಿ ಅಂಥೇಳಿ ಒಂದಿಷ್ಟು ಬಂಗಾರ ಬೆಳ್ಳಿ ಧನವನ್ನು ಸಂಗ್ರಹ ಮಾಡಿಟ್ಟೀನಿ ಅಂಥೇಳಿ ಇಷ್ಟು ಹೇಳು ನೀನು ನಿನ್ನ ಮಕ್ಕಳಿಗೆ, ಆಗಲಿ ಅಂತ ಒಪ್ಪಿಕೊಂಡ. ಆವಾಗ ಅವರು ಊಟಕ್ಕೆ ತಂದು ಕೊಡುವಾಗ ನೋಡಿದರು, ಓಹೋ, ಇವನ ಹತ್ರ ಏನೋ ಒಂದು ಪೆಟ್ಟಿಗೆ ಅದ, ಬಹುಶಃ ಇವನು ಹಣ ಗಳಿಸಿ ಯಾರ ಕಡೆನೋ ಇಟ್ಟಿದ್ದ ಕಾಣ್ತದೆ, ಈ ಪೆಟ್ಟಿಗೆ ಬಂದದ ಅಂತಂದ್ರೆ ಇದನ್ನು ನಾವು
ಹೇಗಾದರೂ ಮಾಡಿ ಪಡ್ಕೋಬೇಕು ಅಂತ ಪ್ರತಿಯೊಬ್ಬ ಆ ಸೊಸೆಯರ ಮನಸ್ಸಿನೊಳಗೆ ಬಂತು. ಆವಾಗ ಅವ್ರು ರಾತ್ರಿ ತಮ್ಮ ಪತಿದೇವರಿಗೆ ಹೇಳ್ತಾ ಇದ್ದಾರೆ, ಹಿಂಗೆ ನಿಮ್ಮ ತಂದೆಯವರು ಒಂದು ಪೆಟ್ಟಿಗೆ ತಂದಿದ್ದಾರ, ಇಷ್ಟು ದಿವಸ ಎಲ್ಲಿತ್ತೋ ಏನೋ, ಅದರೊಳಗೆ ಬಹುಶಃ ಭಾಳಷ್ಟು ಧನ ಇರಬಹುದು, ಬೆಳ್ಳಿ ಬಂಗಾರ ಇರಬಹುದು. ಅದನ್ನು ನಾವು ಹೇಗಾದರೂ ಮಾಡಿ ಅವ ಸತ್ತ ಬಳಿಕ ಅದನ್ನು ನಾವೇ ಪಡ್ಕೊಳ್ಬೇಕು ಅಂಥೇಳಿ ಈ ಪ್ರಕಾರವಾಗಿ ನುಡಿದಾಗ, ಆವಾಗ ಮಕ್ಕಳು ಬಂದು ನೋಡಿದರು. ಏನಪ್ಪ ಅದು ಪೆಟ್ಟಿಗೆ ಅಂತಂದಾಗ, ನೋಡಪ್ಪ ಮುಪ್ಪಿನ ಕಾಲದೊಳಗೆ ಮತ್ತು ನನ್ನ ಯಾರೂ ನೋಡ್ತಿರೋ ಇಲ್ಲೋ ಅಂತ ತಿಳ್ಕೊಂಡು ನಾನು ಒಂದಿಷ್ಟು ಬಂಗಾರ ಧನವನ್ನು ಇದರೊಳಗೆ ನಾನು ತೆಗೆದಿಟ್ಟಿದ್ದೆ, ಇದನ್ನು ಬೇರೆಯವ್ರಿಗೆ ಕೊಟ್ಟಿದ್ದೆ. ಈಗ ಇದನ್ನು ತೊಗೊಂಡು ಬಂದಿದ್ದೀನಿ. ಯಾರು ನನ್ನನ್ನು ಸರಿಯಾಗಿ ಸೇವಾ ಮಾಡ್ತಾರ, ನನ್ನನ್ನು ಆರೋಗ್ಯವಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರ, ಅವ್ರಿಗೆ ಕೊಡಬೇಕಂತ ಮಾಡೀನಿ ಅಂತಂದ. ಆವಾಗ ಅವರ ಮಕ್ಕಳು ಏನು ಮಾಡಿದರು ಅಂತಂದರೆ ತಮ್ಮ ಹೆಂಡತಿಯರಿಗೆ ಹೇಳ್ತಾ ಇದ್ದಾರೆ, ನೋಡು, ಚೆನ್ನಾಗಿ ನಮ್ಮ ತಂದೆಯನ್ನು ನೀವು ಆರೈಕೆ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಅವನಿಗೆ ಉಪಹಾರ ಆಗಲಿ, ಕಾಫಿ ಆಗಲಿ, ಊಟ ಆಗಲಿ, ಒಳ್ಳೆಯ ಮೃಷ್ಟಾನ್ನ ಭೋಜನ ಉಣಿಸ್ಬೇಕು. ಯಾಕಂದ್ರೆ ಅವನಲ್ಲಿ ಸಾಕಷ್ಟು ಬಂಗಾರ ದುಡ್ಡು ಹಣ ಗಳಿಸಿಟ್ಟಾನ, ಅದನ್ನು ಹೇಗಾದರೂ ಮಾಡಿ ನಾವು ಪಡ್ಕೋಬೇಕು. ಅದನ್ನು ನೀವು ಚೆನ್ನಾಗಿ ಅವನನ್ನು ಆರೈಕೆ ಮಾಡಿರಿ ಅಂತಂದಾಗ, ಆ ಒಂದು ಧನದಾಸೆಯಿಂದ ಅವ್ರು ಏನು ಮಾಡಿದರು ಅಂತಂದರೆ, ಅವನಿಗೆ ಸಮಯಕ್ಕೆ ಸರಿಯಾಗಿ 4 ಮಂದಿ ಬರೋರು. ಅವರು ಕೇಳ್ತಿದ್ದರು, ಮಾವಂದ್ರಿ ನಿಮಗೇನು ಬೇಕು ಹೇಳ್ರಿ, ನಿಮಗೇನು ದೋಸೆ ಬೇಕು, ಇಡ್ಲಿ ಬೇಕು, ಏನು ಹೋಳಿಗೆ ಮಾಡಬೇಕು ಅಂಥೇಳಿ ದಿನ ಬಂದು ಕೇಳೋರು. ಯಾಕಂದರೆ ಅದು ಪೆಟ್ಟಿಗೆ ನೋಡಿದ್ರಲ್ಲ, ಅದರೊಳಗೆ ಏನೋ ಬಂಗಾರ ಇರಬೇಕು, ಭಾಳ ದುಡ್ಡು ಸಂಗ್ರಹ ಮಾಡಿರಬೇಕು, ದೊಡ್ಡ ಪೆಟ್ಟಿಗೆ ಅದ, ಅದನ್ನು ಹೇಗಾದರೂ ಮಾಡಿ ನಾವು ಅವನಿಂದ ಪಡ್ಕೋಬೇಕು ಅಂಥೇಳಿ ಪ್ರತಿ ದಿವಸ ಬಂದೆಲ್ಲ ವ್ಯವಸ್ಥೆ ಮಾಡಾಕತ್ತರು. ಆವಾಗ ಅವನಿಗೆ ಸರಿಯಾಗಿ ಹೊಟ್ಟೆ ತುಂಬ ಊಟ ಆಯಿತು. ಅವನಿಗೆ ಹಾಲೇನು, ಕಾಫಿ ಏನು, ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಅವನಿಗೆ ಪ್ರಾಪ್ತವಾದವು. ಹಂಗೆ ಸಮಯಕ್ಕೆ ಬಂದು ಕೇಳ್ತಿದ್ರು ಅವರು, ಮಾವಂದ್ರೆ ಏನು ಬೇಕು ನೀವು ಹೇಳ್ರಿ, ನಿಮಗೆ ನೀವು ಹೇಳಿದ್ದು ಮಾಡಿಕೊಡ್ತೀವಿ ಅಂತಿದ್ರು. ಸ್ವಲ್ಪ ದಿವಸದೊಳಗೆ ಅವನು ಚೆನ್ನಾಗಿ ಊಟ ಮಾಡಿದ ಮೇಲೆ ಮತ್ತೆ ಅವನಿಗೆ ಆರೋಗ್ಯ ಬಂತು, ಒಳ್ಳೆ ಶರೀರ ಸದೃಢ ಆಯಿತು. ಆವಾಗ ಅವನು ಅಂತೂ ಆ ಮಹಾತ್ಮ ನಮಗೆ ಒಳ್ಳೆ ಯುಕ್ತಿ ಹೇಳಿದ, ಇದು ಭಾಳ ಚಲೋ ಆಯಿತು ಅಂಥೇಳಿ ಅವನು ಭಾಳ ಸುಖವಾಗಿ ಅವನು ಸ್ಮರಿಸುವಂತ ತನ್ನ ಜೀವನವನ್ನು ಕಳೆದ. ಮುಂದೆ ಮುಪ್ಪಾವಸ್ಥೆ ಎನ್ನುವಂಥದ್ದು, ಮರಣಾವಸ್ಥೆ ಎನ್ನುವಂಥದ್ದು ಬಂತು. ಇನ್ನೇನು ಮರಣ ಸಮೀಪ ಬಂತು. ಆವಾಗ ಎಲ್ಲ ಮಕ್ಕಳು ಕೂಡ ತಮ್ಮ ಹೆಂಡತಿರಿಗೆ ಹೇಳ್ತಿದ್ರು, ಸರಿಯಾಗಿ ಎಲ್ಲ ಊಟ ಉಪಚಾರ ಮಾಡ್ತಾ ಇದ್ದಿರಿಲ್ಲೋ, ಸರಿಯಾಗಿ ನಮ್ಮ ತಂದೆಯನ್ನು ನೋಡ್ಕೊಳ್ತಾ ಇದ್ದಿರಲ್ಲೋ ಅಂಥೇಳಿ ತಮ್ಮ ಹೆಂಡತಿಗೆ ಆಗಾಗ ಬಂದು ವಿಚಾರ ಮಾಡ್ತಿದ್ದರು. ತಂದೆ ಹತ್ರನೂ ಬಂದು ಕೇಳ್ತಾ ಇದ್ದರು, ಯಪ್ಪ ಸರಿಯಾಗಿ ಎಲ್ಲ ವ್ಯವಸ್ಥೆ ಐತಿಲ್ಲೋ, ನಿನಗೆ ಸರಿಯಾಗಿ ಊಟ ಉಪಚಾರ ನಡೀತಾ ಇದೆಯಲ್ಲೋ ಅಂದಾಗ, ಮಕ್ಕಳೆಲ್ಲ ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂಥೇಳಿ ಅವರಿಗೆಲ್ಲ ಹೇಳಿ ಕಳಿಸ್ತಾ ಇದ್ದ. ಒಂದು ದಿವಸ ಏನಾಯಿತು ಅಂದರೆ ಅವನಿಗೆ ಮರಣ ಬಂತು. ಆವಾಗ ಅವನು ಪ್ರಾಣವನ್ನು ಬಿಟ್ಟ ಕೂಡಲೇ ಅವನಿಗೆ ಚೆನ್ನಾಗಿ ಅವನಿಗೆ ಅಂತಿಮ ಸಂಸ್ಕಾರವನ್ನು ಮಾಡಿದರು, ಒಳ್ಳೆ ವಿಜೃಂಭಣೆಯಿಂದ ಮಾಡಿದರು. ಇನ್ನು ಪೆಟ್ಟಿಗೆಯನ್ನು ತಗೊಂಡು ಬಂದರು, 4 ಕೂಡಿದರು. ನೋಡು, ನಾವು ನಮ್ಮ ಹೆಂಡಂದಿರೆಲ್ಲ ಸರಿಯಾಗಿ ಅವನ ಆರೈಕೆ ಮಾಡಿದಾರ, ಎಲ್ಲರಿಗೆ ಇದ್ರಾಗ ಸಮಪಾಲು, ಇದರೊಳಗೆ ಏನು ಸಂಪತ್ತದ, ಬಂಗಾರ ಇರಲಿ ದುಡ್ಡು ಇರಲಿ ಏನೇ ಇರಲಿ, ಬಂದಿದ್ರಾಗ ಎಲ್ಲರೂ 4 ಮಂದಿ ಸಮಾನವಾಗಿ ಹಂಚಿಕೊಳ್ಳೋಣ ಅಂಥೇಳಿ ಆ ಪೆಟ್ಟಿಗೆ ಬೀಗವನ್ನು ತೆಗೆದು ನೋಡ್ತಾರೆ. ಅದರೊಳಗೆ ಆ ಪೆಟ್ಟಿಗೊಳಗೆ ಏನಿತ್ತು ಅಂತಂದರೆ ಕಲ್ಲುಗಳು, ಮಣ್ಣು, ಇಂಥ ಉಪಯೋಗಕ್ಕೆ ಬಾರದಂಥ ವಸ್ತುಗಳನ್ನು ಹಾಕಿ ತುಂಬಿ ಬೀಗ ಹಾಕಿದ್ದು ಅದರೊಳಗೆ. ಆವಾಗ ಅವರಂದರು, ನಮ್ಮಪ್ಪ ಎಂಥ ಯುಕ್ತಿ ಮಾಡಿಬಿಟ್ಟಿದ್ದಾನಲ್ಲ, ಯಾಕಂದರೆ ನಾವು ಸರಿಯಾಗಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂಥೇಳಿ ಇದರೊಳಗೆ ಸಂಪತ್ತೈತಿ ಅಂಥೇಳಿ ಸುಳ್ಳು ಹೇಳಿ ನಮಗೆ ಈ ರೀತಿ ಇದರೊಳಗೆ ಬರೀ ಕಲ್ಲು ಮಣ್ಣುಗಳಿಂದ ತುಂಬಿದಾನಲ್ಲ ಅಂಥೇಳಿ ಮಕ್ಕಳು ಭಾಳ ಚಿಂತೆ ಮಾಡಿದ್ರಂತ. ಹಂಗೆ ನಮ್ಮಲ್ಲಿ ಸಂಪತ್ತು ಇರೋ ತನಕ ಮಡದಿಯವರಾಗಲಿ, ಮಕ್ಕಳಾಗಲಿ, ಬಂಧುಗಳಾಗಲಿ
ಎಲ್ಲರೂ ನಮ್ಮನ್ನು ಪ್ರೇಮದಿಂದ ಕಾಣ್ತಾ ಇದ್ದಾರ, ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನುವಂಥದ್ದು ದೂರ ಆಯಿತು ಅಂತಂದರೆ ಅವರು ಕೂಡ ಇಲ್ಲಿ ನಮ್ಮನ್ನು ಸರಿಯಾಗಿ ಪ್ರೇಮ ಮಾಡಲಾರರು ಅಂಥೇಳಿ ಇಲ್ಲಿ ಆಚಾರ್ಯರು ಕೂಡ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೆ ಅಂಥೇಳಿ ಈ ಶ್ಲೋಕದೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದರು. ಅದಕ್ಕೆ ಭರ್ತೃಹರಿ ಇನ್ನೊಂದು ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ, ಉತ್ಖಾತಂ ನಿಧಿಶಂಕಯಾ ಕ್ಷಿತಿತಲಂ ಜ್ಞಾತಾ ಗಿರೇರ್ಧಾತವೋ ನಿಸ್ತೀರ್ಣ ಸರಿತಾಂ ಪತಿ ನೃಪತಯೋ ಯತ್ನೇನ ಸಂತೋಷಿತಾಂ ಮಂತ್ರಾರಾಧನ ತತ್ಪರೇಣ ಮನಸಾ ನೀತಾ ಸ್ಮಶಾನೇ ನಿಶಾ ಪ್ರಾಪ್ತ ಕಾರಣವರಾಟ ಕೋಪಿ ನಮಯ ತೃಷ್ಣೇ ಸ ಕಾಮಾಭವ. ಉತ್ಖಾತಂ ನಿಧಿಶಂಕಯ ಕ್ಷಿತಲಂ ಅಂದರೆ ಇಲ್ಲಿ ಮನುಷ್ಯನಿಗೆ ಒಂದು ಧನದ ಆಶೆ ಎನ್ನುವಂಥದ್ದು ಯಾವ ರೀತಿಯಾಗಿ ಅವನಿಗೆ ದುಃಖವನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಧನದಾಶೆಯಿಂದ ಕೂಡಿಕೊಂಡು ತೃಪ್ತಿಯನ್ನು ಹೊಂದಬೇಕಂಥೇಳಿ ಪ್ರಯತ್ನ ಮಾಡಿ ಕೊನೆಗೆ ಅವನು ಅಸಫಲನಾಗ್ತಾ ಇದ್ದಾನೆ ಅಂತ. ಅದಕ್ಕಂತಾರೆ, ಹೇ ಧನದಾಸೆ, ನಿನ್ನ ಒಡಲನ್ನು ತುಂಬೋದಕ್ಕೋಸ್ಕರವಾಗಿ ಭೂಮಿಯನ್ನು ಅಗದೆ ಅನೇಕ ಗಿರಿಕಂದರಗಳನ್ನು ಅಲ್ಲಿ ವಾಸ ಮಾಡಿದೆ, ಸಮುದ್ರವನ್ನು ಕೂಡ ದಾಟಿ ಹೋದೆ. ಅಂದರೆ ಹಣವನ್ನು ಗಳಿಸಲಿಕ್ಕೆ ಪರದೇಶಗಳಲ್ಲಿ ಹೋಗುವಂಥವನಾದೆ. ನಾವು ಏನು ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಆಸೆ ತೀರ್ತೇನೋ ಅಂತಂದರೆ ಇಲ್ಲ. ಅನೇಕ ಶ್ರೀಮಂತರನ್ನು, ರಾಜರನ್ನು ಸಂತೋಷಪಡಿಸಿದೆ ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಮಂತ್ರ ತಂತ್ರ ಜಪ ಏನೆಲ್ಲ ಮಾಡಿದೆ. ಸ್ಮಶಾನದೊಳಗೂ ಕೂಡ ವಾಸ ಮಾಡುವಂಥವನಾದೆ. ಆದರೂ ಕೂಡ ಈ ಯಾವ ಒಂದು ನಿಸ್ತೀರ್ಣ ಸರಿತಾಂ ಪತಿ ನೃಪತಯೋ ಯತ್ನೇನ ಸಂತೋಷಿತ ಮಂತ್ರಾರಾಧನ ತತ್ಪರೇಣ ಮನಸ ನೀತಾ ಸ್ಮಶಾನಾನಿಶ ಪ್ರಾಪ್ತ ಕಾಣವರಾಟ ಕೋಪಿ ನಮಯ ತೃಷ್ಣೇ ಸ ಕಾಮಾಭವ ಅಂತ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ನಾನು ಮಾಡಿದ್ರೂ ಕೂಡ ಈ ಯಾವ ಆಸೆಯನ್ನು ನಾವು ತೃಪ್ತಿಪಡಿಸ್ಲಿಕ್ಕೆ ಆಯ್ತೇನೋ ಅಂತಂದ್ರೆ ಆಗಲಿಲ್ಲ ಅಂಥೇಳಿ ಹೇಳ್ತಾರೆ. ಅಂದರೆ ಈ ಆಸೆ ಎನ್ನುವಂಥದ್ದು ಇದು ಭಾಳ ದೊಡ್ಡದು ಅಂತ ಹೇಳಿದರು. ಈ ಆಸೆಯಿಂದಲೇ ಮನುಷ್ಯನಿಗೆ ದುಃಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ಆಶಾಯ ಪರಮಂ ದುಃಖಂ ನಿರಾಶಾಯ ಪರಮಂ ಸುಖಂ ಅಂತ ನೀತಿಕಾರ ಹೇಳ್ತಾನೆ. ಆಶೆಯಿಂದಲೇ ಅವನಿಗೆ ದುಃಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಯಾವಾಗ ಅವನಿಗೆ ನಿರಾಶಾಭಾವ ಅನ್ನುವಂಥದ್ದು ಬರ್ತದೋ ಆವಾಗ ಅವನು ಸುಖಿಯಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಸಂಸಾರದಲ್ಲಿರ್ತಕ್ಕಂಥ ಭೋಗಗಳಲ್ಲಿ ನಾವು ಆಸಕ್ತರಾಗದೆ ನಾವು ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡಿದ್ದೀವಿ. ಅದಕ್ಕೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದರು. ಎಲ್ಲೋ ಜೀವನೇ ನೀನು ಗೋವಿಂದನನ್ನು ಪರಮಾತ್ಮನನ್ನು ಭಜಿಸು, ಸದಾ ಅವನ ಸ್ಮರಣೆ ಎನ್ನುವಂಥದ್ದನ್ನು ಮಾಡು. ಸದಾ ಅವನ ಧ್ಯಾನ ಮಾಡಿದಿ ಅಂತಂದರೆ ನಿನಗೆ ಶಾಶ್ವತವಾಗಿರ್ತಕ್ಕಂಥ ಆ ಮೋಕ್ಷ ಸುಖ ಅನ್ನುವಂಥದ್ದು ನೀವು ಹೊಂತ ಇದ್ದಿ. ಭಗವಂತ ನಿನ್ನ ಮೇಲೆ ಕೃಪಾ ಮಾಡ್ತಾ ಇದ್ದಾನೆ. ಅದಕ್ಕೆ ನೀನು ಸಂಪತ್ತಿನ ಮೇಲೆ ಲೋಭವುಳ್ಳವನಾಗಬೇಡ. ಇವರೆಲ್ಲ ನನ್ನವರು ಅಂಥೇಳಿ ನೀನು ಅವರನ್ನೇನು ನೀ ಮೋಹ ಮಾಡ್ತಾ ಇದ್ದೀಯಲ್ಲ, ಅವರು ನಿನ್ನೊಳಗೆ ದುಡ್ಡು ಇರೋ ತನಕ ನಿನ್ನನ್ನು ಪ್ರೇಮ ಮಾಡ್ತಾರೆ. ಯಾವಾಗ ದುಡ್ಡು ತೀರಿ ಹೋಯಿತು ಅಂತಂದ್ರೆ ನಿನ್ನಲ್ಲಿ ಧನಾರ್ಜನೆ ಮಾಡುವಂಥ ಶಕ್ತಿ ಕ್ಷೀಣ ಆದಾಗ ಯಾರೂ ಕೂಡ ನಿನ್ನ ಹತ್ರ ಬರೋದಿಲ್ಲ, ಯಾರೂ ನಿನ್ನ ಪೋಷಣೆಯನ್ನು ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳಿದಂತೆ ನಾವು ಭಗವಂತನನ್ನು ಭಜಿಸಿದ್ದೀವಿ ಅಂತಂದ್ರೆ ಆವಾಗ ನಮಗೆ ನಿತ್ಯವಾಗಿರ್ತಕ್ಕಂಥ ಮೋಕ್ಷ ಸುಖ ಅನ್ನುವಂಥದ್ದನ್ನು ಅವನ ಕೃಪೆಯಿಂದ ನಾವು ಪಡ್ಕೊಳ್ತೀವಿ ಅಂಥೇಳಿ ಆಚಾರ್ಯರು ಈ ಶ್ಲೋಕದೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂಥ ಯಾವ ಶ್ರೇಷ್ಠವಾಗಿರ್ತಕ್ಕಂಥ ಆ ಭಗವತ್ ಕೃಪೆ ಅನ್ನುವಂಥದ್ದನ್ನು ಹೊಂದಿ ನಾವು ಈ ಸಂಸಾರದೊಳಗೆ ಸುಖಿಗಳಾಗೋಣ. ಅಂಥ ಒಂದು ಶ್ರೇಷ್ಠವಾದ ಸದ್ಭಕ್ತಿಯನ್ನು
ಆ ಭಗವಂತ ನಮ್ಮಲ್ಲಿ ಕರುಣಿಸಲಿ ಅಂತ ಹೇಳ್ತಾ 4 ಮಾತುಗಳಿಗೆ ವಿರಾಮ. ಓಂ ತತ್ಸತ್.